ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹಿನ್ನೆಲೆ ಭಾರಿ ಮಳೆಗೆ ಕುಮಟಾ ಭಾಗದಲ್ಲೂ ಕೂಡ ಗುಡ್ಡ ಕುಸಿದಿದೆ. ಕುಮಟಾ ಸಿದ್ದಾಪುರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದೆ. ಕುಮಟಾ ಸಿದ್ದಾಪುರ ಹೆದ್ದಾರಿಯನ್ನ ಇದೀಗ ಸಂಚಾರ ಬಂದ್ ಮಾಡಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಅಲ್ಲಿ ಗುಡ್ಡ ಕುಸಿದಿದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹಿನ್ನೆಲೆಯಲ್ಲಿ ಭಾರಿ ಮಳೆಗೆ ಕುಮಟಾ ಭಾಗದಲ್ಲಿ ಗುಡ್ಡ ಕುಸಿದಿದೆ. ಇದೀಗ ಕುಮಟಾ ಸಿದ್ದಾಪುರ ಹೆದ್ದಾರಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಓಡಾಡುವಂತ ಜನರಿಗೆ ಬಂದ್ ಮಾಡಲಾಗಿದೆ. ಅಲ್ಲಿ ಹೋಗಬೇಡಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಶಿರೂರು ಗುಡ್ಡ ಕುಸಿತ ಬೆನ್ನಲ್ಲೇ ಈಗ ಕುಮಟಾ ಭಾಗದಲ್ಲೂ ಕೂಡ ಅದೇ ರೀತಿಯಾಗಿ ಗುಡ್ಡ ಕುಸಿದಿದೆ. ಕುಮಟಾ ಸಿದ್ದಾಪುರ ಹೆದ್ದಾರಿಯ ಉಳ್ಳೂರು ಮಠ ರಸ್ತೆ ನೀವು ನೋಡ್ತಾ ಇದ್ರೆ ಕುಸಿದಿದೆ. ಸಂಪೂರ್ಣವಾಗಿ 100 ಮೀಟರ್ ಎತ್ತರದಿಂದ ಕುಸಿದು ಹೆದ್ದಾರಿಗೆ ಬಿದ್ದಿದೆ. ಈಗ ಗುಡ್ಡದ ಮಣ್ಣು ಎಲ್ಲ ಮರ ಕೂಡ ಅದನ್ನ ತೆರವು ಮಾಡುವಂತ ಕೆಲಸಕ್ಕೆ ಇದೀಗ ಅಲ್ಲಿ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಇನ್ನು ಅಂಕೋಲದ ಗಂಗಾವಳಿ ನದಿಗೆ ಟ್ಯಾಂಕರ್ ಬಿದ್ದ ಪ್ರಕರಣ ಸಂಬಂಧಪಟ್ಟಂತೆ ಸಗಡಗೇರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ತಜ್ಞರಿಂದ ನಿಯಂತ್ರಿತವಾಗಿ ಟ್ಯಾಂಕರ್ನಿಂದ ಗ್ಯಾಸ್ ಅನ್ನ ಹೊರಕ್ಕೆ ತೆಗೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಗಂಗಾವಳಿ ನದಿಯಲ್ಲೇ ನಡೆಯುತ್ತಿದೆ ಗ್ಯಾಸ್ ಖಾಲಿ ಪ್ರಕ್ರಿಯೆ. ಅದರಿಂದ ಅದೊಂದು ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸ್ ಪ್ರಕಾರ ನಡೀತಾ ಇದೆ. ಕೆಲವೇ ಹೊತ್ತಲ್ಲಿ ಗ್ಯಾಸ್ ಪೂರ್ಣ ಖಾಲಿ ಮಾಡಿ ಟ್ಯಾಂಕರ್ನ ಹೊರಕ್ಕೆ ತೆಗೆಯಲಾಗುತ್ತೆ. ಸ್ಥಳದಲ್ಲಿ ಈಗಾಗಲೇ ಅಗ್ನಿಶಾಮಕ ಪೊಲೀಸ್ ನೌಕಾನೆಲೆ ತಂಡ ಕೂಡ ಮೊಕ್ಕಾಂ ಹೂಡಿದೆ. 3 ರಿಂದ 4 ಕ್ರೇನ್ಗಳ ಮೂಲಕ ಟ್ಯಾಂಕರ್ನ ಮೇಲೆ ಎತ್ತುವ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದರದ್ದೇ ಆದ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಏಕಾಏಕಿ ಅದನ್ನ ತೆರವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ತಜ್ಞರಿಂದ ನಿಯಂತ್ರಿತವಾಗಿ ಟ್ಯಾಂಕರ್ನಿಂದ ಗ್ಯಾಸ್ನ ಹೊರಕ್ಕೆ ಹಾಕಿ ಗಂಗಾವಳಿ ನದಿಯಲ್ಲೇ ಈ ಒಂದು ಗ್ಯಾಸ್ ಖಾಲಿ ಪ್ರಕ್ರಿಯೆ ನಡೀತಾ ಇದೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮಗೆ ಸಿಕ್ಕಿದೆ. ಕೆಲವೇ ಹೊತ್ತಲ್ಲಿ ಆ ಗ್ಯಾಸ್ ಪೂರ್ಣ ಖಾಲಿ ಮಾಡಿ ನಂತರ ಟ್ಯಾಂಕರ್ ಅನ್ನ ಹೊರಕ್ಕೆ ತೆಗೆಯಲಾಗುತ್ತೆ. ಸ್ಥಳದಲ್ಲಿ ಈಗಾಗಲೇ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ನೌಕಾನೆಲೆ ತಂಡ ಕೂಡ ಮೊಕ್ಕಾಂ ಹೂಡಿದೆ. ಇನ್ನು ಮಂಗಳೂರಿನಲ್ಲಿ ಅದ್ಯಪಾಡಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅದ್ಯಪಾಡಿಯಲ್ಲಿ 35 ಮನೆಗಳಿಗೆ ದಿಗ್ಬಂಧನ ಎದುರಾಗಿದೆ. ಗ್ರಾಮಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭೇಟಿ ಕೊಟ್ಟಿದ್ದಾರೆ. 80 ಮಂದಿಯ ಸ್ಥಳಾಂತರಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿದ್ರೆ ಅವರು ಸೇಫ್ ಅಲ್ಲ, ಬೇರೆ ಜಾಗಕ್ಕೆ ಅವರನ್ನ ಸ್ಥಳಾಂತರ ಮಾಡಿ ಅಂತ ಹೇಳಿ 80 ಮಂದಿಯ ಸ್ಥಳಾಂತರಕ್ಕೆ ಇದೀಗ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಂಗಳೂರಿನ ಅದ್ಯಪಾಡಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿರುವ ಹಿನ್ನೆಲೆಯಲ್ಲಿ ಈಗ ಬೇರೆ ಕಡೆ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗಾಗಿ ಬೇರೆ ಕಡೆ ಅವರನ್ನ ಶಿಫ್ಟ್ ಮಾಡ್ತಿದ್ದಾರೆ. 35 ಮನೆಗಳಿಗೆ ನೀರು ನುಗ್ಗಿದೆ. ಜಲದಿಗ್ಬಂಧನ ಎದುರಾಗಿದೆ. ಇದು ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಆಗಿರುವಂತಹ ಮುಲ್ಲೈ ಮುಗಿಲನ್ ಅವರೇ ಭೇಟಿ ಕೊಟ್ಟಿದ್ದಾರೆ. 80 ಮಂದಿಯ ಸ್ಥಳಾಂತರಕ್ಕೆ ಇದೀಗ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಂಗಳೂರು ಏರ್ಪೋರ್ಟ್ ಬಳಿಯ ಅದ್ಯಪಾಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಜೀವನ ನಡೆಸೋದು ಕಷ್ಟ ಆಗುತ್ತೆ. ಹೀಗಾಗಿ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಇದೀಗ ಜಿಲ್ಲಾಧಿಕಾರಿಗಳೇ ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ. ಅಲ್ಲಿ ಪರಿಸ್ಥಿತಿಯನ್ನ ನೋಡ್ತಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ. ಹಾಗೆ ಈ ಒಂದು 2 ದಿವಸದಿಂದ ಕಡಬ, ಸುಳ್ಯ, ಬೆಳ್ತಂಗಡಿ ಈ ಪ್ರಾಂತ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಬೀಳ್ತಾ ಇದೆ. ಅದರಿಂದ ನಮ್ಮ ನದಿಗಳಲ್ಲಿ ಪರ್ಟಿಕ್ಯುಲರ್ಲಿ ಪಾಲ್ಗುನಿ ನದಿಯಲ್ಲೂ ನೇತ್ರಾಯಣಿ ನದಿಯಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ. ಈ ಒಂದು ಮಂಗಳೂರು ತಾಲೂಕಾ ಅದ್ಯಪಾಡಿ ಅನ್ನುವಂಥ ಈ ಗ್ರಾಮದಲ್ಲಿ ನೀರಿನ ಮಟ್ಟ ಹೆಚ್ಚಾಗುವಾಗ ಕಳೆದ 10-15 ವರ್ಷಗಳಿಂದ ಇಲ್ಲಿ ಈ ಒಂದು ಜನಪ್ರದೇಶ ಇರುವಂತಹ ಕಡೆನೂ ನೀರು ಹೆಚ್ಚಾಗಿ ಹರಿಯುವಂತ ಘಟನೆ ಪ್ರತಿ ಸಾರಿನೂ ನಡೀತಾ ಇದೆ ಅನ್ನುವಂಥದ್ದನ್ನ ಜನರು ನಮ್ಮ ಗಮನಕ್ಕೆ ತರಿಸಿದ್ದಾರೆ. ಅಲ್ಲಿ ಏನೊಂದು ಮಲ್ಟಿವಿಲೇಜ್ ಸ್ಕೀಮ್ಗೆ ಕಟ್ಟಿರುವಂತ ಡ್ಯಾಮ್ ಅಲ್ಲಿ ಏನಾದರೂ ಅಡಿಷನಲ್ ಆಗಿ ಎಮರ್ಜೆನ್ಸಿ ಇದನ್ನು ನೀರನ್ನ ಹೆಚ್ಚಿನ ನೀರು ಹರಿಯುವುದಕ್ಕೆ, ಮಳೆಗಾಲದಲ್ಲಿ ಹರಿಯುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ. ಅದನ್ನು ನಾವು ಕೂಡಲೇ ಈಗ ಸಿಇಒ ಅವರು ಬಂದಿದ್ದಾರೆ. ಅಲ್ಲಿ ಇರುವಂತಹ ಮನೆಗಳಿಗೂ ಹೋಗಿ ನಾವು ಭೇಟಿ ಮಾಡಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.